ಜಗತ್ತಿನೊಳಗೆ ಸಣ್ಣವರಂತ ಯಾರಿಗನ್ಬೇಕು ಈ ಜಗತ್ತಿನೊಳಗೆ? ಅವ್ರು ಹೇಳ್ತಾರೆ ಏನಂತಂದ್ರ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಈ ಜಗತ್ತಿನೊಳಗೆ ದೊಡ್ಡವ್ರು ಯಾರು ಅಂತಂದ್ರ, ಯಾರ ಶಿವಭಕ್ತರದಾರ, ಯಾರು ಶರಣರದಾರ, ಯಾರು ಒಳ್ಳೆ ಕೆಲಸ ಮಾಡ್ತಾರ, ಯಾರು ಅತಿ ಸಣ್ಣ ಕೆಲಸ ಮಾಡ್ತಾರ, ಅವ್ರ ಜಗತ್ತಿನೊಳಗೆ ದೊಡ್ಡವರಾಗ್ತಾರೆ. ಮತ್ತು ದೊಡ್ಡವರಾಗೋಕ್ಕಿಂತಲೂ ಸಣ್ಣವರಾದ್ರೆ ಭಾಳ ಚಲೋ ನೋಡ್ರಿ. ನಮಗೆ ಸುಖ ಶಾಂತಿ ಪ್ರೀತಿ ಸಿಗಬೇಕಾದ್ರೆ, ಜನರ ಸ್ನೇಹ ಸಿಗಬೇಕಾದ್ರೆ ನಾವು ಸಣ್ಣವರಾಗಬೇಕು. ಮನ್ಯಾಗ ಮೊಮ್ಮಕ್ಕಳ ಪ್ರೀತಿ ಸಿಗಬೇಕಾದ್ರೆ ನಾವು ಸಣ್ಣವರಾದ್ರೆ ಸಿಗ್ತದೋ ದೊಡ್ಡವರಾದ್ರೆ ಸಿಗ್ತದೋ? ಮನ್ಯಾಗ ಮೊಮ್ಮಕ್ಕಳು ಇಟ್ಟಿಟ ಇರ್ತಾವ, ಅಂಬಿಗಾಲು ಹಚ್ಚಿ ಬರ್ತಾವ ಮೊಮ್ಮಕ್ಕಳು ಅಂಬಿಗಾಲು ಹಚ್ಚಿ ಬರ್ಬೇಕಾದ್ರೆ, ಆ ಮೊಮ್ಮಕ್ಕಳ ಪ್ರೀತಿ ನನಗೆ ಸಿಗಬೇಕಾದ್ರೆ ನಾನು ಸಣ್ಣವಾಗಿ ಅವನಗತ್ತೆ ಅಂಬಿಗಾಲು ಹಚ್ಚಿ ಅವನ ಹತ್ತಿರ ಬರ್ಬೇಕು, ಪ್ರೀತಿ ಸಿಗುತ್ತದ ರೀ. ಅಲ್ಲಿ ನಾವು ಊರಾಗ ದೊಡ್ಡ ಸಾವುಕಾರದ ನಾಯಕ ಮೊಮ್ಮಗನ ಕೂಡ ಆಡ್ಲಂದ್ರೆ ಪ್ರೀತಿ ಸಿಗಂಗಿಲ್ಲೋ. ಮಗನ ಪ್ರೀತಿ, ನೀ ಹೆಂಡತಿಯ ಪ್ರೀತಿ ಸಿಗಬೇಕಾದ್ರ ಸಣ್ಣವಾಗಬೇಕು. ನೀ ಊರಾಗ ದೊಡ್ಡ ಗೌಡಿರು, ಊರಾಗ ದೊಡ್ಡ ಸಾವುಕಾರಿ ಇರು, IAS ಅಧಿಕಾರಿ ಇರು, ಆದ್ರೆ ಹೆಂಡತಿ ಹತ್ತಕ್ಕೆ ಬಂದಂದ್ರೆ ನೀ IAS ಅಧಿಕಾರಿ ಆಗಬಾರ್ದು, ನೀ ದೊಡ್ಡ ಗೌಡ ಆಗಬಾರ್ದು, ನೀ ದೊಡ್ಡ ಸಾವುಕಾರ ಆಗಬಾರ್ದು. ನೀ ಹೆಂಡತಿ ಎತ್ತಕ್ಕೆ ಬಂದೆ ಅಂದ್ರೆ ಆಕೆಯ ಪ್ರೀತಿಯ ಒಬ್ಬ ಗೆಳೆಯ ಆದ್ರೆ ಸಾಕು. ದೊಡ್ಡ ಪ್ರೀತಿ ಸಿಗುತ್ತದೆ ನಿನಗೆ ಹೆಂಡತಿಯಿಂದ, ಒಬ್ಬ ಪ್ರೀತಿಯ ಗೆಳೆಯ ಆದ್ರೆ ಸಾಕಲ್ಲಿ. ಮತ್ತು ನೀ ದೊಡ್ಡವಾಗಿ ಬಂದಂದ್ರೆ ಅಲ್ಲಿ ಪ್ರೀತಿ ಸಿಗೋದಿಲ್ಲ. ಈ ಸಮಾಜದ ಪ್ರೀತಿ ಸಿಗಬೇಕಾಗಿತ್ತು ಅಂದ್ರೆ, ನಾವು ಸಮಾಜದ ಮಧ್ಯದೊಳಗಿರ್ಬೇಕು ನಾವು, ಅವರ ಸಮೀಪ ಇರ್ಬೇಕು ನಾವು. ಅಂದಾಗ ಅವರ ಪ್ರೀತಿ ಸಿಗುತ್ತದೆ ನಮಗೆ. ನಾವು ದೂರ ದೊಡ್ಡವರಾದೀವಿ ಅಂದ್ರೆ ಎಷ್ಟೆಷ್ಟು ದೊಡ್ಡವರಾಗ್ತೀವಿ ಅಷ್ಟಷ್ಟು ದೂರ ಹೋಗ್ತೀವಿ ನಾವು, ಜನರ ಸಮೀಪ ಆಗಂಗಿಲ್ಲ. ಮನುಷ್ಯನಿಗೆ ಎಷ್ಟೇ ದೊಡ್ಡವನಾದರೂ ಸರಳತೆ ಅನ್ನೋದು ಭಾಳ ಮುಖ್ಯ. ಇವತ್ತು ನಾವು ಓದುವಾಗ ಒಂದು ಓದ್ತಿದ್ನಿ, ನಮ್ಮ ಶಿಂದಗಿ ಅಪ್ಪ ಅವರು ಕಾಶಿಗೆ ಹೋಗಿದ್ರಂತ. ಕಾಶಿಗೆ ಓದಾಕ ಹೋಗ್ಬೇಕಂತ ಭಾಳ ಅಪೇಕ್ಷೆ ಅವ್ರದ್ದು, ಭಾಳ ಅಪೇಕ್ಷೆ. ಹಾನಗಲ್ ಕುಮಾರಶಿವಯೋಗಿಗಳ ಶಿಷ್ಯತ್ವವನ್ನು ವಹಿಸಲಿದ್ದಾಗ ಆಗಿನ ಕಾಲದೊಳಗೆ ಕಾಶಿಗೆ ಹೋಗಿ ಬಂದ್ರೆ ದೊಡ್ಡ ವಿದ್ವಾಂಸ ಅಂತಿದ್ರು. ಆಗಿನ ಕಾಲದೊಳಗೆ ಭಾಳ ದೊಡ್ಡ ಕಿಮ್ಮತ್ತಿತ್ತು, ವಿದ್ಯಾನೂ ಹಂಗೆ ಸಿಗುತ್ತಿತ್ತು ಕಾಶಿಯಲ್ಲಿ. ನಾವು ಹೋಗ್ಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿ ಮಣಿಗೆ ಹೋದ್ರೆ ಅವ್ರ ತಂದೆ ತಾಯಿಗಳಿಗೆ ಹೇಳಿದ್ರಂತ, ಶಾಂತವೀರಪ್ಪ ಅವರು, ಇಲ್ಲ ನಾನು ಒಟ್ಟು ಕಾಶಿಗೆ ಹೋಗಿ ಬರ್ತಾನೆ ಅಂತಂದಾಗ ತಂದೆ ತಾಯಿಗೆ ಎಲ್ಲಿಲ್ಲದ ಸಂತೋಷ, ಭಾಳ ದೊಡ್ಡ ಖುಷಿ. ಆದರೆ ಇನ್ನೊಂದು ವಿಚಾರ ಏನಂತಂದ್ರೆ, ಕಾಶಿ ಅಂದ್ರೆ ಎಲ್ಲಿ ಐತೋ ಏನು ಸುದ್ದಿಯೋ, ನನ್ನ ಮಗ ಒಬ್ಬನ ಅಲ್ಲಿಗೆ ಹೋದಂತಂದ್ರೆ ಹೋಗೋದು ಹೆಂಗೆ ಬರೋದು ಹೆಂಗೆ ಬೆಟ್ಟಿ ಹೆಂಗೆ ಅಂತ ತಿಳ್ಕೊಂಡು ಮಗನ ಒಬ್ಬನ ಕಳಿಸೋದು ಹೆಂಗಂತ ಒಂದು ಕಡೆ ನೋವಿತ್ತು ತಾಯಿಗೆ. ನೋಡ್ರಿ, ನೀವು ಹಾಸ್ಟೆಲ್ಗೆ ನಿಮ್ಮ ಮಕ್ಕಳನ್ನ ಕಳಿಸುವಾಗ ಅಳ್ತಿರ್ತೀರಿ. ನೀವು ನಿಮ್ಮ ಮಕ್ಕಳನ್ನ ಹಾಸ್ಟೆಲ್ ಕಳಿಸುವಾಗ ಅವು ಅಳ್ಳಂಗಿಲ್ಲ, ಯಾಕಂದ್ರೆ ಅವು ಮಜಾ ಮಾಡಕ್ಕೆ ಹೊಂಟಿರ್ತಾವ. ಅಲ್ಲಿ ನಿಮ್ಮ ಮಕ್ಕಳು ಹಾಸ್ಟೆಲ್ಗೆ ಬೆಂಗಳೂರ ಮೈಸೂರ ಅದ್ರಾಗ ನೋಡ್ಬೇಕು. ಈಗಿನ ಸಾಲಿ ಕಲ್ಸವ್ರು ಎಲ್ಲೆಲ್ಲಿ ಓದಿಡ್ತಾರಂದ್ರೆ ಲೆಕ್ಕನ ಇಲ್ಲಿ ಓದಿಡಾಕ, ಅದು ರೊಕ್ಕ ಎಲ್ಲಿ ಹೆಚ್ಚು ಇಡ್ತೈತಿ ಅಲ್ಲಿ ಓದ ಮಕ್ಕಳನ್ನ ಇಡೋದು. ಮತ್ತು ರೊಕ್ಕ ಅಲ್ಲಿ ಹೆಚ್ಚು ಓದು ಕೊಟ್ಟದಿಂದ ನಿಮ್ಮ ಮಕ್ಕಳಿಗೆ ವಿದ್ಯೆ ಎಲ್ಲಿ ಸಿಗ್ತದ? ರೊಕ್ಕ ತೊಗೊಂಡವ್ರು ಅಡ್ಡಾಡಕತ್ತಾರ. ಇಲ್ಲಿ ಹಂಗಿಲ್ಲ ನೋಡ್ರಿ. ನಾನು ಇದು ನಿನ್ನೆ ಭಾಳ ಒಂದು ಖುಷಿ, ಒಂದು ಸಂತೋಷದ ವಿಚಾರ ಹೇಳಿದ್ರು ನನಗೆ ನಮ್ಮ ಶಿವಯೋಗಿ ಅವರು. ಇಲ್ಲೇನು ಹುಡುಗರು ಬಂದಿರ್ತಾರಲ್ಲ ಕಲಿಯಾಕ, ಬರೇ 3,000 ರೂಪಾಯಿ ಅಡ್ಮಿಷನ್ಗೆ. ಇಲ್ಲಿ 3,000 ರೂಪಾಯಿ ಹುಡುಗರಿಗೆ, 3,000 ರೂಪಾಯಿ ತೊಗೊಂಡು 3 ವರ್ಷ ಇರ್ಬೇಕು ಅವ್ರು. ಇಲ್ಲಿ ಅವರಿಗೆ ಪ್ರಸಾದ ಎಲ್ಲ ಕೊಟ್ಟು 3 ವರ್ಷ ಇಟ್ಕೊಂಡು ಹೋಗುವಾಗ ಅವ್ರ ಕೈ ತುಂಬ ದುಡ್ಡು ಕೊಟ್ಟು ಕಳಿಸ್ತಾರಂತ. ಶ್ರೀಮಠದಿಂದ ಇಲ್ಲಿಂದ ಅವರಿಗೆ ಎಷ್ಟೋ ಕಾಣಿಕೆಯನ್ನು ಕೊಟ್ಟು ಕಳಿಸ್ತಾರಂತೆ. ಬಹುತೇಕ ವಿದ್ಯಾರ್ಥಿಗಳಿಗೆ ಕಾಣಿಕೆಯನ್ನು ಕೊಟ್ಟು ಕಳಿಸ್ತಕ್ಕಂಥ ಈ ನಾಡಿನೊಳಗೆ ಏಕೈಕ ಮಠ ಯಾವುದಾದ್ರೂ ಇದ್ರೆ ಅದು ಶಿಂದಗಿಯ ಮಠ ಅಂತ ಹೇಳಿದ್ರೆ ಏನು ತಪ್ಪಾಗಲಿಕ್ಕಿಲ್ಲ.
ಆ ರೊಕ್ಕ ಒತ್ತಟ ಇರ್ಲಿ, ರೊಕ್ಕ ಹಾದ ಕೂಡಲೇ ಹೋಗ್ತಾವ. ಆದ್ರ ಒಂದು ದೊಡ್ಡ ಗಂಟು ಹೊತ್ಕೊಂಡು ಹೋಗ್ತಾರ ನಮ್ಮ ವಿದ್ಯಾರ್ಥಿಗಳು. ಸಿಂದಗಿ ಮಠದಿಂದ ಒಂದು ದೊಡ್ಡ ಗಂಟನ್ನು ತುಂಬಿಕೊಂಡು ಹೋಗ್ತಾರ. ಅದು ಯಾವುದು ಅಂತಂದ್ರ ಈ ನಾಡಿನೊಳಗೆ ಸಂಸ್ಕೃತಿ, ಸಂಸ್ಕಾರ, ಇತಿಹಾಸವನ್ನ ಕಲಿಸ್ತಕ್ಕಂಥ ದೊಡ್ಡ ಗಂಟು ಹೊತ್ಕೊಂಡು ಹೋಗ್ತಾರ ನಮ್ಮ ವಿದ್ಯಾರ್ಥಿಗಳು. ಅದು ಏನಪ್ಪ ಅಂತಂದ್ರ ಬಹಳ ದೊಡ್ಡ ಕೊಡುಗೆ. ಶಾಂತವೀರಪ್ಪ ಅವ್ರ ಕಾಸಿಗೆ ಹೋಗುವುದನ್ನ ಅವ್ರ ತಾಯಿ ಮುಂದೆ ಹೇಳ್ದಂಗ, ಆಯ್ತಪ್ಪ ಹೋಗಿ ಬಾ. ಅಳ್ಳಾಕತ್ತಿದಾಗ ಅಳಬೇಡ ಯವ್ವ, ನನ್ನ ಕೂಡ ಇನ್ನೂ 3 ಮಂದಿ ಬರ್ತಾರೆ, ಅವ್ರು 3 ಮಂದಿ ನನ್ನ ಜೊತೆಗದಾರ, ನಾನು ಕರ್ಕೊಂಡು ಹೋಗ್ಕೊಂಡು ಅಂತ ತಿಳ್ಕೊಂಡು ಹೇಳಿದಾಗ ದುಡ್ಡು ಬೇಕಾಗುತ್ತಿತ್ತು ಅಲ್ಲಿ ಹೋಗಾಕ. ಬಹಳಷ್ಟು ದುಡ್ಡು ಬೇಕಾಗಿತ್ತು. ದುಡ್ಡು ಇದ್ದಿದ್ದಿಲ್ಲ. ಅವರ ತಂದೆಯವರಂತಿದ್ರು, ಯಪ್ಪ ನೀ ಏನು ಕಾಳಜಿ ಮಾಡಬೇಡ, ನಾವೊಂದಿಟ್ಟು ಉಳಿದದ್ದು ರೊಕ್ಕ ಅಲ್ಲಿ ಬೋದಂತಿರ್ತಿದ್ದು. ನಮ್ಮ ಹಿಂದಿನ ಮನಿ ಕಟ್ಟವರು ಕಟ್ಟಿಗೆ ಹಾಕಿ ತೊಲಿ ಹಾಕಿ ಆ ತೊಲಿಗೆ ಈ ತೊಲಿಗೆ ಒಂದು ಪಳಿ ಹಾಕಿರ್ತಿದ್ರು. ಅದ್ರ ಮ್ಯಾಗ ಪಳ್ಳಿರ್ತಿತ್ತು, ಅಲ್ಲಿ ಏನಾರ ಇಡಾಕ ಬರ್ತಿತ್ತು, ಅದಕ್ಕೆ ಬೋದಂತಿದ್ರು. ನಾನು ಉಳಿದದ್ದು ರೊಕ್ಕ ಒಂದಿಟ್ಟು ಬೋದಿನ ಮೇಲೆ ಇಟ್ಟನಿಪ್ಪ, ತೆಗೆದು ಕೊಡ್ತನು, ಅವನ್ ತೊಗೊಂಡು ಹೋಗಂತ ತಿಳ್ಕೊಂಡು ತೆಗೆದು ಕೊಟ್ರೆ ಅವೇಟಿದ್ದೀವ್ರಿ ರೊಕ್ಕ. ಒಂದು ಬಾರನೇ ಒಂದು 2-3 ರೂಪಾಯಿ ಅಟ್ಟ ಇದ್ದು. ಅಲ್ಲಿಗೆ ಹೋಗ್ಬೇಕಾದ್ರೆ ಆಗಿನ ಕಾಲದಾಗ ಸಾವಿರಾರು ರೂಪಾಯಿ ಖರ್ಚು ಬರ್ತಿತ್ತು. ಅವ್ರು ಅಂದ್ರಂತ, ಇಷ್ಟು ರೊಕ್ಕ ಹೋಗಾಕ ಖುಷಿಯಿಂದ ನಮ್ಮ ಅಪ್ಪ ಕೊಟ್ಟಾನ, ನಮ್ಮಪ್ಪ ದುಡ್ದ ಇಟ್ಟು ರೊಕ್ಕ ನನಗೆ ಕೊಟ್ಟಾನ್ಲ, ಇದ್ರ ಮ್ಯಾಗ ಖುಷಿ ಪಡ್ಲು, ಅಥವಾ ಈ ರೊಕ್ಕ ಎದಕ್ಕೂ ಸಾಲಂಗಿಲ್ಲ ಅಂತ ನಮ್ಮ ಅಪ್ಪನೇನು ಬೈಲು ಅಂತ ತಿಳ್ಕೊಂಡು ಮನಸ್ಸಿನಾಗ ಅಂದುಕೊಂಡು ಅಪ್ಪವರು, ಶಾಂತವೀರಪ್ಪ ಅವ್ರು ಇರ್ಲಿ ಅಂತ ತಿಳ್ಕೊಂಡು ಮತ್ತೆ ಸಂಗ್ರಹ ಮಾಡ್ಕೊಂಡು ಹೋದ್ರಂತ. ಅಲ್ಲಿ ಹೋಗಿ 3 ಮಂದಿ ಏನು ಜೊತೆಗೆ ಹೋಗಿದ್ರಲ್ಲ, ಅವ್ರ ಬಟ್ಟೆ ತೊಳೆಯೋದು, ಅವರಿಗೆ ಚಪಾತಿ ಮಾಡೋದು, ಅವರಿಗೆ ಅಡಿಗೆ ಮಾಡೋದು ಎಲ್ಲ ಇವರ ಮಾಡ್ತಿದ್ರಂತ. ನೋಡ್ರಿ, ಇವರ ಮಾಡ್ತಿದ್ರಂತ. ಆವತ್ತು ಸಣ್ಣವರಾಗಿ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಯಾರಂತ ತಿಳ್ಕೊಂಡು ಇವತ್ತು ಇಡೀ ಕರ್ನಾಟಕನೇ ಅವರಿಗೆ ಬಾಗುವಂಗ ದೊಡ್ಡವರಾದರು. ಇವತ್ತು ಇಡೀ ಕರ್ನಾಟಕನೇ ಬಾಗುವಂಗ ಅವರು ದೊಡ್ಡವರಾಗಿ ನಿಂತರು. ಯಾರು? ಸಿಂದಗಿಯ ಪಟ್ಟಾಧ್ಯಕ್ಷರು. ಹಂಗೆ ನಾವು ಎದರ ಮ್ಯಾಗ ದೊಡ್ಡವರಾಗತ್ತೀವಂದ್ರೆ ನಾವು ಮಾಡುವ ಕರ್ಮದ ಮ್ಯಾಗ ದೊಡ್ಡವರಾಕ್ತೀವ್ರಿ ಅವ. ನಾವು ದೊಡ್ಡವರಾಗ್ಬೇಕಂತೀವ, ಕೆಲಸಾರ ಸಣ್ಣ ಮಾಡ್ತೀವಿ. ಹೆಂಗೆ ದೊಡ್ಡವರಾಗತ್ತೀವಿ ನಾವು ದೊಡ್ಡವರಾಗ್ಬೇಕಂತೀವಿ, ಆದ್ರೆ ಕೆಲಸಾರ ಸಣ್ಣ ಮಾಡ್ತೀವಿ. ಹೆಂಗೆ ದೊಡ್ಡವರಾಗ್ತೀವಿ ಜಗತ್ತಿನೊಳಗೆ? ಆಗಂಗಿಲ್ಲ ತಾಯಂದಿರ. ಅದಕ್ಕೆ ಮನುಷ್ಯ ಏನು ಮಾಡ್ಬೇಕಂತಂದ್ರೆ, ನಾವು ಮಾಡುವ ಕರ್ಮದೊಳಗೆ ಶ್ರೇಷ್ಠತೆ ಇರಬೇಕು, ನಾವು ಮಾಡುವ ಕರ್ಮದೊಳಗೆ ತೃಪ್ತಿ ಇರ್ಬೇಕ ತಾಯಂದಿರ. ಕೊಂಡಿವಂದ್ರೆ ಜಗತ್ತಿನೊಳಗೆ ನಾವು ದೊಡ್ಡವರಾಗ್ತೀವಿ. ಇಲ್ಲ ಅಂತಂದ್ರೆ ದೊಡ್ಡವರಾಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಣ್ಣ ಬಸವಣ್ಣನವ್ರೊಂದು ಮಾತು ಅಂದ್ರೆ ನೋಡ್ರಿ, ಏನಂತಂದ್ರೆ, ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ. ಹೇ ಪರಮಾತ್ಮ, ಹೇ ಸದ್ಗುರುನಾಥ, ಯಾವತ್ತೂ ನನ್ನ ಕೈಯ ಹಿಂಗೆ ಮುಗಿದಿರ್ಬೇಕು ಮತ್ತು ತಲೆ ಯಾವತ್ತೂ ಬಾಗಿರ್ಬೇಕು. ಹಿಂಗೆ ನನ್ನ ಜಗತ್ತಿನೊಳಗೆ ಇರಿಸುವಂತ ಅಪ್ಪ ಬಸವಣ್ಣನವ್ರು ಬೇಡ್ಕೋತಾರೆ. ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ. ವಿನಯದಿಂದ ಇರಬೇಕ್ರೀವ. ನಿಮ್ಗೆ ಗೊತ್ತಿರ್ಬೇಕು, ಈ ಜಗತ್ತಿನೊಳಗೆ 3 ಸಾಗರ 2 ದಾರಿ ಅದಾವಂತ. ಈ ಜಗತ್ತಿನೊಳಗೆ 3 ಸಾಗರ 2 ದಾರಿಗಳದಾವಂತ. 3 ಸಾಗರ ಯಾವುವು ಅಂತಂದ್ರೆ, ಒಂದು ಜನಸಾಗರ, ಒಂದು ಜಲಸಾಗರ, ಇನ್ನೊಂದು ಭವಸಾಗರ. ಈ 3 ಸಾಗರದೊಳಗ ಒಬ್ಬ ಯೋಗ್ಯ ಸದ್ಗುರುವಿನಿಂದ ದೀಕ್ಷೆಯನ್ನು ಪಡೆದುಕೊಂಡು ಭವಸಾಗರವನ್ನು ದಾಟಬಹುದಂತ್ರಿ. ಏನ್ ದೊಡ್ಡದಲ್ಲಂತಾರ ಅವರು, ಭವಸಾಗರವನ್ನು ದಾಟಬಹುದು. ಆದ್ರೆ ಜಲಸಾಗರವನ್ನು ದಾಟಬಹುದು ಹಡಗಿನಿಂದ, ನಾವಿನಿಂದ. ಆದರೆ ಈ ಜನಸಾಗರವನ್ನು ದಾಟೋದು ಬಹಳ ಕಷ್ಟ. ಈ ಜನರ ಮಧ್ಯದೊಳಗೆ ಬದುಕಿ ಯಾರು ಏನಂತಾರ, ಯಾರು ನಿಂದ ಮಾಡ್ತಾರ, ಯಾರು ಅಪಮಾನ ಮಾಡ್ತಾರ, ಯಾರು ನಮ್ಮ ಬಗ್ಗೆ ಅಲ್ಲದ್ದು ಮಾತಾಡ್ತಾರ, ಏನ್ಕೇನಾರ ಮಾತಾಡ್ತಾರ, ಅವೆಲ್ಲವುಗಳನ್ನು ಉಡಿಯಲ್ಲಿ ಕಟ್ಟಿಕೊಂಡು ನಮ್ಮ ಸಾಧನೆಯತ್ತ ನಾವು ದಾಪುಗಾಲ ಹಾಕಬೇಕಲ್ಲ. ಅಂದಾಗ ಈ ಜಗತ್ತನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತದೆ. ಇಲ್ಲ ಅಂದ್ರೆ ಸುಮ್ಮನೆ ಆಗಂಗಿಲ್ಲ. ಊರೊಳಗಿದ್ದ ಕಾಲ, ಆ ಕಾಲನದೊಳಗೆ ಹಾಕಿದ ಕೇವಲ 1 ನಿಮಿಷದೊಳಗ ಕಾಲು ಎಲ್ಲಿಟ್ಟಂಗಾತಂದ್ರ ಬೆಂಕಿಯಾಗಿಟ್ಟಂಗಾತ. ಕಾಲ ಕಿಚ್ಚನ್ಯಾಗ ಮನಗಂಡ ಬೆಂಕಿಯಾಗ ಕಾಲಿಟ್ಟಂಗಾಗಿ ಏಕದಮ ಕೆಳಗೆ ಕುಂತ 2 ಕಾಲನ್ನು ಹೊರಗೆ ತೆಗೆದ್ರು ಕಾಲು ಉರಿಯುವುದು ಬಿಡ್ಲಿಲ್ಲ. ಏಕ ಕಾಲು ಉರಿಯಾಕತ್ತಿದ್ದು. ಮನಿಗೆ ಓಡಿದ, ಮಲ್ಕೊಂಡ. 1 ದಿನ, 2 ದಿನ, 3 ದಿನ, 1 ವಾರ
ಒಟ್ಟ ಕಾಲು ಉರುಪು ಕಡಿಮೆ ಆಗಲಿಲ್ಲ. ದಿವಸ ಹೆಂಡತಿಗೆ ಹೇಳ್ತಿದ್ದ ಮಧುವರಸ, ಬೆಳ್ತನಕ ಚಂಚನಕ ನೀರು ತರುವುದು ಕಾಲಿಗೆ ಹಾಕೋದು, ಕೊಡ ತುಂಬಿಕೊಂಡು ಹೊರಗೆ ಹೋಗಿ ನೀರು ತರುವುದು ಕಾಲಿಗೆ ಹಾಕೋದು. ರಾತ್ರಿ 2 ಗಂಟೆಗೆ ಅವನ ಹೆಂಡತಿಗೆ ಬ್ಯಾಸರ ಬಂದು ಕೊಡ ತರೋದು ತುಂಬಿಕೊಂಡು ಬರೋದು ಕಾಲಿಗೆ ಹಾಕೋದು, ಮತ್ತೆ ಹೋಗೋದು ತಂದು ಹಾಕೋದು. ಹಿಂಗೆ 6-7 ದಿವಸ ಮಾಡಿದ್ರೆ ಆಕೆಗೆ ಬ್ಯಾಸರ ಬಂದಿತ್ತು ರೀ. ಆಕೆ ಏನು ಮಾಡಿದ್ಲ ಅಂದ್ರೆ, ಹರಳೈನವರು ಈ ಚಪ್ಪಲ ತೊಗಲ ಎದ್ದುದು ಒಂದು ನೀರಿನ ಗುಂಡಿತ್ತು ರೀ. ಚಪ್ಪಲ್ ಎದ್ದುದು ನೀರಿನ ಗುಂಡಿರ್ತಾವ್ರಲ್ರಿ, ಅವ್ರ ತಕ್ಕ ಒಂದು ದೊಡ್ಡ ಕುಂಡಾಳ ಇರ್ತದೆ, ಅದರೊಳಗೆ ನೀರು ಹಾಕಿರ್ತಾರೆ. ಆ ನೀರಿನೊಳಗೆ ತೊಗಲ ನೆನೆಕ್ಕೆ ಇಟ್ಟಿರ್ತಾರೆ. ಅಂಥದ್ದೊಂದು ದೊಡ್ಡ ಗುಂಡಿತ್ತು, ತೊಗಲು ನೆನೆಕೋದು ಚಪ್ಪಲ್ ನೆನೆಕೋದು ಗುಂಡಿತ್ತು, ಅದು ನೀರಿಂದ ತುಂಬಿತ್ತು. ಇನ್ನು ದೂರ ಎಲ್ಲಿ ಹೋಗಲಿ ಸಾಕಾಗ್ಯದ ನನಗಂತೇಳಿ ಆ ಹರಳೈನವರು ತೊಗಲ ಚಪ್ಪಲ ಎದ್ದು ನೀರನ್ನ ಒಂದು ಕೊಡ ತುಂಬಿಕೊಂಡು ಬಂದು ಇವನ ಪಾದದ ಮೇಲೆ ಹಾಕಿದ್ರೆ 1 ನಿಮಿಷದೊಳಗೆ ಉರುಪನ ಬಂದಾಯ್ತು, ಅವನು ಉರಿಯುವುದ ಬಂದಾಯ್ತು. ಕಾಲು ಉರಿಯುವುದು ಆದ ಕೂಡಲೇ ಎದ್ದ ಕೂತ ಮಧುವರಸ ಹೆಂಡತಿಗೆ ಆಗ್ತಾನ, ನೀರೆಲ್ಲಿಯೂ ತಂದೆ ನೀರೆಲ್ಲಿಯೂ ತಂದೆ ಅಂತಂದಾಗ ಆಕೆಯನ್ನು ಬೈತಾನ, ಇಲ್ಲೇ ಸಮೀಪದಾಗಿನೂ ತಂದನಿತ್ತು ಬೈತಾನಂತ ಹೇಳಿ, ಇಲ್ರಿ ಇಲ್ಲೇ ಹರಳೈನವ್ರ ಗುಂಡಿಗಾಗಿನೂ ತೊಗೊಂಡು ಬಂದನಿ, ಅವನು ಚಪ್ಪಲಿದ್ದು ನೀರ ಅಂದವನ. ರಾತ್ರಿ 12 ಗಂಟೆಗೆ ಅವ್ರ ಮನೆಗೆ ಹೋದ್ರಿ. ಹರಳೈನವ್ರ ಮನೆಗೆ ಹೋಗಿ ಹರಳೈನವ್ರು ಎಬ್ಬಿಸಿ ಅವ್ರಿಗೆ ನಮಸ್ಕಾರ ಮಾಡಿ, ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲಯ್ಯ ಅಂತಂದಂಗ, ನಾ ತಪ್ಪು ಮಾಡೀನಿ ಹರಳಯ್ಯ, ನಾನು ತಪ್ಪು ಮಾಡೀನಿ, ನನಗೆ ಶಿಕ್ಷಾ ಕೊಡು, ಇನ್ನೊಮ್ಮೆ ನಾ ಇಂಥದ್ದು ಮಾಡಂಗಿಲ್ಲ ಅಂತ ತಿಳ್ಕೊಂಡು ಕೊನೆಗೆ ಏನು ಮಾಡಿದ ಅಂತಂದ್ರ, ಹರಳೈನವ್ರಿಗೆ ರಿಕ್ ಹಾಕ್ತಾನ. ಏನಂತಂದ್ರೆ, ನನ್ನ ಮಗಳನ್ನ ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ಬೇಕಂತ ತಿಳ್ಕೊಂಡು ಹೇಳ್ತಾನ. ಬಸವಣ್ಣವ್ರ ಮಧ್ಯದೊಳಗೆ ಆ ಲಗ್ನನೂ ಆಗತ್ತದ. ಆ ಲಗ್ನನ ಮುಂದೆ ಕಲ್ಯಾಣ ಕ್ರಾಂತಿಗೆ ಕಾರಣ ಆಗತ್ತದ ತಾಯಂದಿರ. ಆ ಲಗ್ನನ ಕಲ್ಯಾಣ ಕ್ರಾಂತಿಗೆ ಕಾರಣ ಆಗ್ತದ. ಹಂಗೆ ಜಗತ್ತಿನೊಳಗೆ ದೊಡ್ಡವರಾಗೋದ್ರಿಂದ ಸುಖ ಸಿಗೋದಿಲ್ಲ, ದೊಡ್ಡವರಾಗೋದ್ರಿಂದ ಪ್ರೀತಿ ಸಿಗೋದಿಲ್ಲ, ದೊಡ್ಡವರಾಗೋದ್ರಿಂದ ನನ್ನ ಹೆಂಡತಿ ದೂರ ಆಗ್ತಾಳ, ದೊಡ್ಡವರಾಗೋದ್ರಿಂದ ಅಣ್ಣತಮ್ಮರು ದೂರ ಆಗ್ತಾರ, ದೊಡ್ಡವರಾಗೋದ್ರಿಂದ ಮೊಮ್ಮಕ್ಕಳ ಪ್ರೀತಿ ಕಡಿಮೆ ಆಗ್ತದ, ಜನರ ಪ್ರೀತಿ ಕಡಿಮೆ ಆಗ್ತದ. ನಾವು ಬಸವಣ್ಣವ್ರಾಗತ್ತೆ ಸಣ್ಣವರಾಗಿ ಏನು ಮಾಡ್ಬೇಕಂದ್ರೆ, ಜನರ ಸಮೀಪ ಇದ್ದೀವಂತಂದ್ರೆ ನಮಗ ಪ್ರೀತಿ ಸಿಗ್ತದ, ನಾವು ದೊಡ್ಡವರಾಗ್ತೀವಿ ಅಂತ ತಿಳ್ಕೊಂಡು 2 ಮಾತುಗಳನ್ನು ಹೇಳಿ ಇವತ್ತು ವಿಶೇಷವಾಗಿ ಏನಪ್ಪ ಅಂತಂದ್ರೆ, ಬಹಳ ಸಂತೋಷದ ವಿಚಾರ ಅಂತಂದ್ರೆ, ಈ ನಮ್ಮ ಸಿಂದಗಿ ಮಠಕ್ಕೆ ಭಕ್ತರು ಏನು ತಂತಾರಂತಾರೆ, ಸಾವಿರಾರು ರೊಟ್ಟಿ, ಸಾವಿರಾರು ಅಂದ್ರೆ ಬರೀ ಸಾವಿರಾರಲ್ಲ, 10, 15, 20 ಸಾವಿರ ರೊಟ್ಟಿ ತಂದಾರ. ಯಾವ ಊರಿನ ಭಕ್ತರು ಅಂತಂದ್ರೆ, ಗುಳೇನೂರು ಗ್ರಾಮದ ಸದ್ಭಕ್ತರು, ಹಾವೇರಿಯ ಸದ್ಭಕ್ತರಾದ ಶಂಬಣ್ಣವರು